ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜೂನ್ 30, 2026ರಿಂದ SIR ನಡೀತಿದೆ. ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ ನಮ್ಮ ಕರ್ನಾಟಕದಲ್ಲಿ ನಡೀತಿದೆ. ಇದಕ್ಕೆ ನಾವು ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾಗಿರುತ್ತೆ. ಸೊ ಇದಕ್ಕೆ ನಮಗೆ 2002ರಲ್ಲಿ ಇರುವ ಮತದಾರರ ಪಟ್ಟಿಯ ಹೆಸರು, ಅಂದರೆ ನಮ್ಮ ಹೆಸರು ಯಾವ ಸೀರಿಯಲ್ ನಂಬರ್ಲಿರುತ್ತೆ, ಅಥವಾ ನಮ್ದಿಲ್ಲ ಅಂದರೆ ನಮ್ಮ ತಂದೆ ಅಥವಾ ತಾಯಿದು, ಮತ್ತು ಅಂದರೆ ಪ್ರಸ್ತುತವಾಗಿರುವ ನಾವು ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಎಲ್ಲಿದೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡೋಕ್ಕೆ 2002ರಲ್ಲಿ ನಮ್ಮ ಹೆಸರನ್ನ ಹೇಗೆ ಹುಡ್ಕೋದು, ಅಥವಾ ನಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅವ್ರದ್ದಾದರೂ ನಮ್ಗೆ ಗೊತ್ತಿರಬೇಕು, ನಮ್ಮದನ್ನು ಮ್ಯಾಪಿಂಗ್ ಮಾಡ್ಕೊಳ್ಳೋಕ್ಕೆ. ಸೊ ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋ ಲಾಸ್ಟ್ ವೀಡಿಯೋದಲ್ಲಿ, ಅಂದರೆ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಂತೆ, ಅದನ್ನು ನೋಡಿ ನೀವು ಬೇಕಾದ್ರೆ 2002ರದ್ದು ನೀವು ನಿಮ್ಮ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ನಾವು ಪ್ರಸ್ತುತ ಮತದಾರರ ಪಟ್ಟಿ ಮತ್ತು ಹೇಗೆ ಡೌನ್ಲೋಡ್ ಮಾಡೋದು, ಮತ್ತು ಪ್ರಸ್ತುತ ಮತದಾರರ ಪಟ್ಟಿ ಇನ್ನೊಂದು ಪಾರ್ಟ್ ಅಥವಾ ನಮ್ಮ ಸೀರಿಯಲ್ ನಂಬರ್ ಹೇಗೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನೋಡ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಈಗ ನೋಡ್ತಾ ಹೋಗೋಣ. ನಾವು ಪ್ರಸ್ತುತ ಮತದಾರರ ಪಟ್ಟಿ ಮತ್ತು ನಮ್ಮ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ನಮ್ಮ ಹೇಗೆ ಹುಡ್ಕೋದು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಸೊ ಈಗ ನೀವು ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ನಲ್ಲಿ ECI ಅಂತ, ಬರೀ ECI ಅಂತ ಸರ್ಚ್ ಮಾಡಿ, ಬ್ರೌಸ್ ಮಾಡಿದ ನಂತರ ನಿಮಗೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇಲ್ಲಿ ಶೋ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಮೇಲ್ಗಡೆ SIR 2026 ಡೌನ್ಲೋಡ್ ಎಲೆಕ್ಟ್ರಾಲ್ ರೋಲ್ ಅಂತ ಇದೆ. ಸೊ ಮತ್ತೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR, ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸರ್ಚ್ ಯುವರ್ ನೇಮ್ ಇನ್ ಈ ರೋಲ್ ಅಂತ ಇದೆ. ಸೊ ಮೊದಲಿಗೆ ಇಲ್ಲಿ ನೋಡಿ ಡೌನ್ಲೋಡ್ ಎಲೆಕ್ಟ್ರಾಲ್ ರೋಲ್ ಇದೆ ಅಂತ ಇದೆಯಲ್ಲ, ಸೊ ಅದನ್ನು ಫಸ್ಟ್ ನಾವು ಕ್ಲಿಕ್ ಮಾಡ್ತೀನಂತೆ. ಅಂದರೆ ಇಲ್ಲಿ ವೋಟರ್ ಲಿಸ್ಟನ್ನು ನಾವು ಹೇಗೆ ಡೌನ್ಲೋಡ್ ಮಾಡೋದು, ನಮ್ಮ ಬೂತ್, ಅಂದರೆ ನಮ್ಮ ಊರಲ್ಲಿ ಬೂತ್ಗಳು ಇರುತ್ತಲ್ಲ, ಸೊ ಒಂದು ಬೂತಿನ ಫುಲ್ಲು ನೀವು ವೋಟರ್ ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಇಯರ್ ಆಫ್ ರಿವಿಷನ್ 2025 ಕೊಡಿ. ಓಕೆ, ಕೊಟ್ಟಿದ ನಂತರ ಇಲ್ಲಿ ಫೈನಲ್ ರೋಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲ್ಯಾಂಗ್ವೇಜ್ ನಿಮಗೆ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷಲ್ಲಿ ಮಾಡ್ಕೊಳ್ಳಿ, ಕನ್ನಡ ಬೇಕಾದರೆ ಕನ್ನಡದಲ್ಲಿ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನೀವು ಕ್ಯಾಪ್ಚಾವನ್ನು ಎಂಟರ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೀವು ನಿಮ್ಮದು ಸೆಲೆಕ್ಟ್ ನೋಡಿ, ಪಾರ್ಟ್ ನಂಬರ್ ಮತ್ತು ಪಾರ್ಟ್ ನೇಮ್. ಸೊ ನಿಮ್ದು ಯಾವ ಊರು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಓಕೆ, ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಿದ ನಂತರ ನೀವು ಪಕ್ಕದಲ್ಲಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಸ್ಟೇಟಸ್ ಪ್ರೋಗ್ರೆಸ್ ಐತಲ್ಲ, ಇದೆಲ್ಲ ಫುಲ್ ಕಂಪ್ಲೀಟ್ ಆದ ನಂತರ ನಿಮಗೆ ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ನೆಟ್ವರ್ಕ್ ಕರೆಕ್ಟಾಗಿದ್ದರೆ ಬೇಗ ಡೌನ್ಲೋಡ್ ಆಗುತ್ತೆ. ಸೊ ಈಗ ಡೌನ್ಲೋಡ್ ಆಗಿದೆ. ಇದನ್ನು ನೀವು ಮೊಬೈಲಲ್ಲೂ ಕೂಡ ನೀವು ಮಾಡ್ಕೋಬೋದು. ಇದನ್ನು ನೀವು ಓಪನ್ ಮಾಡಿದ್ರೆ ಈಗ ನಿಮ್ಮ ಊರಿನ ಪ್ರಸ್ತುತ ವೋಟರ್ ಲಿಸ್ಟು ಪ್ರತಿಯೊಬ್ಬರದ್ದು ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಇದರಲ್ಲೂ ಕೂಡ ನೀವೇನು ಮಾಡ್ಬೋದು, ಸೊ ಇಲ್ಲಿ ಇದೆಯಲ್ಲ, ಇಲ್ಲಿ 1, 2, 3 ಅಂತ ಇದು ಸೀರಿಯಲ್ ನಂಬರ್ ಆಗಿರುತ್ತೆ. ಮತ್ತು ನಿಮ್ಮ ಎಪಿಕ್ ನಂಬರ್, ಅಂದರೆ ವೋಟರ್ ID ನಂಬರ್ ಕೂಡ ಇಲ್ಲಿರುತ್ತೆ, ಇದನ್ನು ನೋಡ್ಕೋಬೋದು. ಸೊ ಇದನ್ನು ಬಿಟ್ಟು ಬೇರೆ ವಿಧಾನ ಏನು ಅಂದರೆ, ಸೊ ನಾವು ಮತ್ತೆ ಅದೇ ರೀತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟಿಗೆ ಹೇಗೆ ಬರಬೇಕು ಅಂತ ಹೇಳಿದಿನಲ್ಲ, ಹಾಗೆ ಮತ್ತೆ ಬರ್ತೀವಿ. ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಈ ರೋಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮಗೆ ಇಲ್ಲಿ ನೋಡಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಾವು 3 ಥರ ಹುಡುಕ್ಬೋದು ನೋಡಿ. ಸರ್ಚ್ ಬೈ ಎಪಿಕ್, ಸರ್ಚ್ ಬೈ ಡೀಟೇಲ್ಸ್, ಸರ್ಚ್ ಬೈ ಮೊಬೈಲ್. ಅಂದರೆ ಸರ್ಚ್ ಬೈ ಎಪಿಕ್ ಅಂದರೆ ನಿಮಗೆ ವೋಟರ್ ID ನಂಬರ್ ಗೊತ್ತಿದ್ರೆ ಇಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ಅಥವಾ ಸರ್ಚ್ ಬೈ ಡೀಟೇಲ್ಸ್ ಅಂದರೆ ನಿಮ್ಮ ಡೀಟೇಲ್ಸ್, ನಿಮ್ಮ ಹೆಸರು ಮತ್ತು ನಿಮ್ಮ ರಿಲೇಟಿವ್ ಹೆಸರು, ಅಂದರೆ ತಂದೆ ತಾಯಿ ಅಥವಾ ಗಂಡ ಅವರ ಹೆಸರನ್ನ ನಾವು ಹಾಕಿದ್ರೆ ಇಲ್ಲಿ ನಮ್ಮ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಅಥವಾ ಮೊಬೈಲ್ ನಂಬರ್, ನಿಮ್ಮ ವೋಟರ್ IDಗೆ ಮೊಬೈಲ್ ನಂಬರ್ ಸಿಂಕ್ ಆಗಿದ್ರೆ ಮೊಬೈಲ್ ನಂಬರ್ ಮೂಲಕ ನೀವು ಏನು ಮಾಡ್ಬೋದು, ಸರ್ಚನ್ನು ಮಾಡ್ಬೋದು. ಸೊ ಇಲ್ಲಿ ನಾವು ಕ್ಯಾಪ್ಚಾನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದಕ್ಕಿಂತ ಇನ್ನೂ ಸುಲಭ ವಿಧಾನ ಏನಂದರೆ, ನಾವು ನಮ್ಮ ಮೊಬೈಲ್ನಲ್ಲಿ ಒಂದು ಮೊಬೈಲ್ ಆ್ಯಪ್ ಇದೆ. ಆ ಮೊಬೈಲ್ ಆ್ಯಪ್ನ ಮೂಲಕ ಇನ್ನೂ ತುಂಬ ಈಸಿಯಾಗಿ, ಅಂದರೆ ಸೇಮ್ ಆಪ್ಷನ್ಸ್ ಇರುತ್ತೆ, ತುಂಬ ಇನ್ನೂ ಈಸಿಯಾಗಿ ನಾವು ಹೇಗೆ ಹುಡ್ಕೋದು ಅನ್ನೋದನ್ನು ನೋಡೋಣ. ಬ್ರೌಸರ್ನಲ್ಲಿ ಮಾಡಿದ್ರೆ ಹೀಗೆ ಮಾಡಿ. ಈಗ ನಾನು ನನ್ನ ಮೊಬೈಲ್ನಲ್ಲಿ ಏನು ಹೇಳ್ಕೊಡ್ತೀನಿ ಅದನ್ನು ನೀವು ಇಲ್ಲೂ ಕೂಡ ಮಾಡ್ಬೋದು. ಸೊ ಈಗ ಮೊಬೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ.
ಆತ್ಮೀಯರೇ, ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ಗೆ ಹೋದರೆ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ECI ನೆಟ್ ಅಂತ ನೀವು ಬ್ರೌಸ್ ಮಾಡ್ಕೊಳ್ಳಿ. ಸೊ ಬ್ರೌಸ್ ಮಾಡಿದ ನಂತರ ಇಲ್ಲಿ ನೋಡಿ ECI ನೆಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಒಂದು ಆ್ಯಪ್ ಇದೆಯಲ್ಲ, ಸೊ ಅಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಇನ್ಸ್ಟಾಲ್ ಮಾಡೋಕ್ಕೆ. ಸೊ ಬೆಟರ್ ನೆಟ್ವರ್ಕ್ ಇರೋ ಪ್ಲೇಸ್ ನಲ್ಲಿ ನೀವು ಇನ್ಸ್ಟಾಲ್ ಅನ್ನ ಮಾಡಿ. ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆ್ಯಪ್ ಓಪನ್ ಆಗ್ತಾ ಹೋಗುತ್ತೆ. ಇದು ತುಂಬಾ ಚೆನ್ನಾಗಿದೆ, ನೀವು ನಿಮ್ಮ ಹೆಸರನ್ನ ಸರ್ಚ್ ಮಾಡೋಕ್ಕೆ. ಸೊ ಇಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಒಂದು ಐಕಾನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಇಲ್ಲಿ ನೀವು ಫಸ್ಟ್ ರಿಜಿಸ್ಟರ್ ಆಗ್ಬೋದು. ಸೊ ಇಲ್ಲಿ ನಾವು ನಮ್ಮ ಹೆಸರನ್ನ ಹುಡುಕಕ್ಕೆ ರಿಜಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಸೊ ಓಕೆ, ಇಲ್ಲಿ ಸರ್ಚ್ ಯುವರ್ ನೋಡಿ, ಇಲ್ಲಿ ನೋಡ್ಬೋದು ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ಸ್ ಇದೆ, ಅದು ಬೇಡ. ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಇದೆ, ಅಂದ್ರೆ 2002 SIR ಅಲ್ಲಿ ನೀವು ಹುಡುಕ್ಬೇಕು ಅಂದ್ರೆ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ಅಥವಾ ತಾಯಿಯವ್ರದ್ದು ಹುಡುಕ್ಬೇಕು ಅಂದ್ರೆ ನೀವು ಅದರ ಮೇಲೆ ಕ್ಲಿಕ್ ಮಾಡಬಹುದು. ಅದನ್ನ ಹೇಗೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿ ಏನಂತೆ. ಸೊ ಈಗ ನೀವು ಪ್ರಸ್ತುತವಾಗಿ ಇರುವ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರನ್ನು ಹುಡುಕ್ಬೇಕು ಅಂದ್ರೆ ಇಲ್ಲಿ ನೀವು ನೋಡಬಹುದು 3ನೇ ಲೈನ್ ಅಲ್ಲಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಮೇಲ್ಗಡೆ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅಂತ ಮೊದಲನೇ ಆಪ್ಷನ್ ಇದೆ. ಇಲ್ಲಿ 4 ಆಪ್ಷನ್ ಇದೆ. ಸರ್ಚ್ ಬೈ ವೋಟರ್ ID ಆರ್ ಎಪಿಕ್ ನಂಬರ್ ಅಂತ ಇದೆ. ಸೊ ನೀವೇನ್ ಮಾಡ್ಬೋದು, ಇಲ್ಲಿ ಎಪಿಕ್ ನಂಬರ್ ಗೊತ್ತಿದ್ರೆ ಎಪಿಕ್ ನಂಬರ್ ಅನ್ನ ಹಾಕಿ ಇಲ್ಲಿ ನೀವು ಯಾರ್ದನ್ನ ಬೇಕಾದ್ರೂ ನೀವು ಏನ್ ಮಾಡ್ಬೋದು, ಸರ್ಚ್ ಅನ್ನ ಮಾಡ್ಬೋದು. ಈಗ ನಾನು ಎಪಿಕ್ ನಂಬರ್ ಅನ್ನ ಹಾಕ್ತಾ ಇದೀನಿ. ಎಪಿಕ್ ನಂಬರ್ ಹಾಕಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ನೀವು ನೋಡ್ಬೋದು ಇಲ್ಲಿ ಸೊ ನಿಮ್ಮ ವೋಟರ್ ಹೆಲ್ಪ್ ಲೈನ್ ಅಂತ ಆಪ್ಷನ್ ಇದೆ. ಸೊ ನಿಮ್ಮ ಫುಲ್ ರೆಕಾರ್ಡ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಪಾರ್ಟ್ ನಂಬರ್ ಮತ್ತೆ ಸೀರಿಯಲ್ ನಂಬರ್ ಅನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ನಂತರ ಬ್ಯಾಕ್ ಬಂದ್ರೆ ಮತ್ತೆ ಸರ್ಚ್ ಬೈ ಡೀಟೇಲ್ಸ್ ಅಂತ ಇದೆ. ಸರ್ಚ್ ಬೈ ಡೀಟೇಲ್ಸ್ ಅಂದ್ರೆ ಇಲ್ಲಿ ನಾನು ನೇಮ್ ಅನ್ನ ಹಾಕೋಬಹುದು. ಸೊ ನೇಮ್ ಹಾಕಿದ ನಂತರ ಇಲ್ಲಿ ರಿಲೇಟಿವ್ ನೇಮ್ ಅನ್ನ ಹಾಕಿ. ಸೊ ರಿಲೇಟಿವ್ ನೇಮ್ ಹಾಕಿದ ನಂತರ ರಿಲೇಟಿವ್ಸ್ ಲಾಸ್ಟ್ ನೇಮ್ ಅದರ ಅವಶ್ಯಕತೆ ಇರಲ್ಲ. ಕರೆಂಟ್ ಏಜ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಹಾಕಿದ ನಂತರ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೇಮ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಮತ್ತೆ ನೀವು ಇಲ್ಲಿ ನೋಡಬಹುದು ಪಾರ್ಟ್ ನೇಮ್ ಕೂಡ, ಅಂದ್ರೆ ನೀವು ಎಲ್ಲಿ ವೋಟ್ ಹಾಕ್ತೀರಾ ಅಂತಾನೂ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ, ಪೋಲಿಂಗ್ ಸ್ಟೇಷನ್. ಓಕೆನಾ. ಸೊ ಮತ್ತೆ ಇನ್ನ ಒಂದು ಮೆಥಡ್ ಏನಂದ್ರೆ ಸರ್ಚ್ ಬೈ ಮೊಬೈಲ್. ನಿಮ್ಮ ವೋಟರ್ ID ಅಂದ್ರೆ ನಿಮ್ಮ ವೋಟರ್ ಐಡಿಗೆ ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ಫೆಚ್ ಆಗಿದೆ, ನೀವು ಮೊಬೈಲ್ ನಂಬರ್ ಮೂಲಕ ಏನ್ ಮಾಡಬಹುದು, ನಿಮ್ಮ ಡೀಟೇಲ್ಸ್ ಅನ್ನ ತೆಗಿಬಹುದು. ಮತ್ತೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ. ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTP ನ ಇಲ್ಲಿ ಸರಿಯಾಗಿ ಎಂಟರ್ ಮಾಡಿ. OTP ನ ಎಂಟರ್ ಮಾಡಿದ ನಂತರ ಅಗೇನ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ಸೇಮ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಸೊ ಇನ್ನೊಂದು ಮೆಥಡ್ ಇದೆ, ಇಲ್ಲಿ ಸರ್ಚ್ ಬೈ ಬಾರ್ ಆರ್ QR ಕೋಡ್. ಇಲ್ಲಿ ಸರ್ಚ್ ಬೈ ಬಾರ್ ಅಥವಾ QR ಕೋಡ್ ನ ಹೇಗೆ ಬಳಸಬಹುದು ಅಂದ್ರೆ ನಿಮ್ಮ ಹತ್ರ ಈ ಎಪಿಕ್ ಇರಬೇಕು. ಈ ಎಪಿಕ್ ಇಲ್ಲ ಅಥವಾ ಈಗ ಹೊಸ ವೋಟರ್ ID ಬಂದ್ರೆ ಅದರಲ್ಲಿ ಬಾರ್ ಕೋಡ್ ಇರುತ್ತೆ. ಸೊ ಆ ಬಾರ್ ಕೋಡ್ ಅನ್ನ ನೀವು ಇಲ್ಲಿ ನೋಡಿ ಸ್ಕ್ಯಾನ್ QR ಆರ್ ಬಾರ್ ಕೋಡ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪರ್ಮಿಷನ್ ನ ಕೊಟ್ಟು ನಂತರ ಆ ಬಾರ್ ಕೋಡ್ ಅನ್ನ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಮತ್ತೆ ನಿಮ್ಮ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಸೊ ಇಷ್ಟು ಮೆಥಡ್ಗಳಿದೆ. ಸೊ ಮತ್ತೆ ಇನ್ನೊಂದೇನಂದ್ರೆ ನಿಮ್ಮ ಪೋಲಿಂಗ್ ಸ್ಟೇಷನ್ಸ್ ಅನ್ನ ತಿಳ್ಕೋಬೇಕು ಅಂದ್ರೆ ಇದ್ರ ಮೇಲ್ಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ನೋ ಯುವರ್ ಪೋಲಿಂಗ್ ಸ್ಟೇಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಎಪಿಕ್ ನಂಬರ್ ಅನ್ನ, ಈಗ ಗೊತ್ತಾಗಿರುತ್ತೆ ನಿಮ್ಗೆ ಆಲ್ಮೋಸ್ಟ್ ಎಪಿಕ್ ನಂಬರ್ ನೋಟ್ ಅನ್ನ ಮಾಡ್ಕೊಂಡಿರಿ. ಸರ್ಚ್ ಪೋಲಿಂಗ್ ಸ್ಟೇಷನ್ ಅಂತ ಇದೆ, ನಿಮ್ದು ಪೋಲಿಂಗ್ ಸ್ಟೇಷನ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಮತ್ತೆ ನೀವು ಇಲ್ಲಿ ಬ್ಯಾಕ್ ಹೋದ್ರೆ ನೋ ಯುವರ್ MP ಆರ್ MLA. ಸೊ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ MP ಅಥವಾ MLA ನೀವು ಇಲ್ಲಿ ನಿಮ್ಗೆ ಗೊತ್ತಿಲ್ಲ, ನೀವು ತಿಳ್ಕೊಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ಬೋದು, ಸೊ ಎಪಿಕ್ ನಂಬರ್ ಅನ್ನ ಹಾಕಿ ಸರ್ಚ್ MP ಆರ್ MLA ಬೈ ವೋಟರ್ ID ಆರ್ ಎಪಿಕ್ ನಂಬರ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ MP ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ MP ಯಾರು, ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ MP ಯಾರು ಅಂತ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ MLA ಕೂಡ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ನಿಮ್ಮ ಹೆಸರನ್ನ ವೋಟರ್ ಲಿಸ್ಟ್ ಅಲ್ಲಿ ಹೇಗೆ ಸರ್ಚ್ ಮಾಡೋದು ತುಂಬಾ ಸುಲಭವಾಗಿ ಅನ್ನೋದನ್ನ ನಾನು ತಿಳಿದಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಕಳಿಸಿ. ಯಾಕಂದ್ರೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಕ್ಕೆ ಈ ಡೀಟೇಲ್ಸ್ ಗಳೆಲ್ಲ ಬೇಕಾಗುತ್ತೆ. ಥ್ಯಾಂಕ್ ಯು.